ಅಲ್ಲಿ ನಿನ್ನ ಫ್ರೆಂಡ್ ಸವಿತಾ ಅದಳಲ್ಲ, ಅವ್ರ ಮನೆ ಬಾಗಲ್ದಾಗ ಅಷ್ಟು ಬರಾಕತ್ತಿದ್ ನೀವು ಅಲ್ಲಿ ಅಕ್ಕಿ ಅಳೋ ಶಬ್ದ ಕೇಳಾಕತ್ತಿತ್ತು. ಜೋರ್ ಗಲಾಟೆ ಹಾಕತ್ತಿತ್ತು ಅವ್ರ ಮನೆಗೆ. ಏನಾಯ್ತು ನಿಂಗೆ ಏನಾರ ಗೊತ್ತಿತ್ತನ? ಏನಂದಿ? ಏನಾತಂದಿ? ಅಳೋ ಶಬ್ದ ಸವಿತಾ ಮನೆ ಬಾಗಲ್ದಾಗ ಏನಾಯ್ತು? ಏನಂದ್ಬಿಡಪ್ಪ, ನನಗೇನು ಗೊತ್ತಾಗಿಲ್ಲ ಸುದ್ದಿ. ಯಾವಾಗ? ಎಷ್ಟೊತ್ತಿಗೆ? ಅಲ್ಲ ತಮ್ಮ ಬಾಗಲ್ದಾಗ ಬಂದಿದ್ದಿ, ಒಂಚೂರು ಏನಾಯ್ತು ಏನಂತ ಕೇಳ್ಕೊಂಬರದಲ್ಲ, ಹಂಗ ಬಂದೇನ? ಇಲ್ವಾ, ನನಗೆ ಒಳಗೆ ಹೋಗಕ್ಕೆ ಧೈರ್ಯ ಆಗಲಿಲ್ಲ. ಯಾಕೆ ಬತ್ತು ಬಾಯಾಗ ಹಾಕತ್ತಿತ್ತು. ಅದಕ್ಕೆ ಬಿಡಾನ ನಿಂಗೆ ಬಂದು ಹೇಳಿದ್ರೆ ನಿಂಗೆ ವಿಷಯ ಎಲ್ಲ ಗೊತ್ತಿರ್ತಾವಲ್ಲ, ಅದಕ್ಕೆ ಬಂದೆ. ಏ ಕವಿತಾ, ಹೋಗ ನೋಡ್ ಹೋಗ, ಏನಾಗ್ತೇನ ಅವ್ರ ಮನ್ಯಾಗ. ಹೋಗು, ನಾವು ಒಬ್ಬಕ್ಕೆ ಹೋಗ್ಲೇನ್ರಿ, ನೀವು ಬರ್ರಿ. ನಿಮ್ಗೆ ಗೆಳತಿ ಏನೇನು ಮಾಡ್ಯಾಳ ಏನು ಅಲ್ಲಿ ಮನ್ಯಾಗ? ಅದಕ್ಕೆ ನಮ್ಮ ಗೆಳತಿ ಪಾಪ ತ್ರಾಸಾಗಿರ್ತೈತಿ. ಅದಕ್ಕೆ ದೂರ ಕೂಗಿ ಹತ್ತು ಕರೆದು ಮಾಡಿರ್ತಾಳ. ಏನು ಹೊಡೆದು ಇರಿದ್ಬಿಟ್ರ ಏನು ಕತ್ತಿನ ಏನ ಪಾಪಕ್ಕಿಗೆ. ಬರ್ರಿ ನೀವು ಬರ್ರಿ, ಹೋಗೋಣ. ಇಲ್ವಾ, ನಾ ಬರೋದಿಲ್ಲ, ನೀನು ಒಬ್ಬಕ್ಕೆ ಹೋಗು. ಇಲ್ಲ ಬೇಕಾದ್ರೆ ಸುಡ್ಡೇನು ಕರ್ಕೊಂಡು ಹೋಗಿ, ನಾ ಬರೋದಿಲ್ಲ. ಅಲ್ಲ ಅಲ್ಲಿ ಮನ್ಯಾಗ ಏನಾಗ್ತ ಏನಂತ ಹೇಳಿ ನಾವು ಚಿಂತೆ ಆಗದವಿ. ನೀವು ನಾ ಬರೋದಿಲ್ಲ ನೀ ಬರೋದಿಲ್ಲ ಅಂತಿರಲ್ಲ. ಯಾಕೆ ನಿಮ್ಗೆ ಗೆಳತಿ ಹೌದಲ್ಲ? ಪಾಪ ನಮ್ಮ ಗೆಳತಿಗೆ ಏನೋ ತ್ರಾಸ ಆಗೈತಿ, ಹೋಗಿ ನೋಡೋಣ ಬರ್ರಿ. ಅದಕ್ಕೆ ಏನಾರ ಆಗಲಿ ಬಡಾನ ಹೊಂಡ ನಂಗೆ ಹೆದರಿಕೆ ಆಗತ್ತೈತಿ. ಅವ್ರ ಮನೆ ಹತ್ರ ಜನಾನು ಓಡಾಡಕತ್ತಿದ್ರು. ಅವರು ಬೆಳಗ್ಗಿಂದ ಹಿಂಗೆ ಕೂಗ್ತಾರ ನೋಡಿ, ಇವ್ರು ಅನ್ನಕತ್ತಿದ್ರು. ಏನೋ ಆಗೈತಿ. ಅದಕ್ಕೆ ಬಾರ ಹೋಗೋಣ. ನಡಿದಪ್ಪ, ಯಾರು ಬರಲಿ ಬಿಡ್ಲಿ, ನಾನು ನಿನ್ನಂತರ ಹೋಗೋಣ. ನಡಿ ನಡಿ. ಏನಾಯ್ತು ಏನು? ಹುಡುಗಿ ಜೀವನ ತೆಗೆದುಬಿಟ್ರೆ ಏನಾಕತಿ? ನಡಿ ನಡಿ, ನಾನು ಬರ್ತಾನೆ. ಹಂಗಾರೆ ಏನಾಯ್ತು ಏನು ಕತೆ ನೋಡೋಣ. ಊರು ಬೆಂಗ್ಲಿ ನನಗೆ ನನಗೆ ಮಾತಾಡಿ ಉಳಿಯೋದು ಹೋದೈತಿ. ಈಕಿನ ಮಾಡ್ತಾನೆ ಈಕಿನ ನೋಡೋಣ. ಈಗ ತಿಂದಾಳ ನನ್ನ ಕೈಯಾಗ ಕಡುಬು ಹೆಂಗೆ ಮೇಲೆ ಹೇಳ್ತಾಳ ನೋಡ್ತೀನಿ ನಾನು. ಯಾರ್ಯಾರನ್ನ ಕರ್ಕೊಂಬರ್ತಾಳ ನೋಡೋಣ. ಆಂಟಿ, ನಿಮ್ಮ ಮನೆಯಾಗ ಏನು ಗಲಾಟೆ ಆಯ್ತು? ಇಲ್ಲಿ ಹೊರಗೆಲ್ಲ ಜನ ಮಾತಾಡಕತ್ತಾರ. ನಿಮ್ಮ ಮನೆಯಿಂದ ಸೌಂಡ್ ಜಾಸ್ತಿ ಬರಾಕತ್ತೈತಿ, ಜೋರ್ ಕೂಗಾಕತ್ತಾರ. ಏನಾಯ್ತು? ನಾವಿಲ್ಲಿ ಕೂಗಿದಲ್ಲಿ ನೀನು ಕೇಳಿ ಹೋಗ್ತಾನ ಅದಲ್ಲ? ಭಾರಿ ಚುರುಕದ ಬಿಡು ನಿನ್ ಕಿವಿ. ನಿಂದು ಕೈ ಬಾಯಿ ಎಷ್ಟು ಚುರುಕ ಅನ್ಕೊಂಡಿದ್ದೆ, ನಿಂದು ಕಿವಿನೂ ಮಾಡಿ ಚುರುಕದಾವ. ನಾನು ನನ್ನ ಮಗ ನನ್ನ ಸೊಸಿ ಮಾತಾಡಿದ್ದು ನಿಂಗೆ ಎಲ್ಲಿ ಕೇಳೋಗೈತಿ? ಆಂಟಿ, ಸೀದಾ ಏನಾಯ್ತು ಅನ್ನೋದು ಹೇಳ್ರಿ. ನಾನಿಲ್ಲೇ ಜಗಳ ಮಾಡಕ್ಕೆ ಬಂದಿಲ್ಲ. ಸವಿತಾ ಅಳಾಕತ್ತಿದ್ದ ಸೌಂಡ್ ಕೇಳೈತಿ. ನಮ್ಮ ಮೈದ್ನಂಗೆ ಬಂದು ಹೇಳ್ದ, ಏನಾಗೈತೆ ಅಣ್ಣ ಅವ್ರ ಮನ್ಯಾಗ ಅಳಾಕತ್ತಿದ್ರು ಅವರು, ಜೋರ್ ಬಾಯಿ ಹಾಕತ್ತಿತ್ತು ಅಂದ. ಅದಕ್ಕೆ ಏನಾಯ್ತಂತ ನೋಡ್ಕೊಂಡು ಹೋಗೋಣ ಅಂತ ಹೇಳೇ ಬಂದೇನಿ. ಸವಿತಾ ಇಲ್ಲದ ಹೇಳ್ರಿ. ಯಾವ ಮೂಲ್ಯಾಗ ಬಿದ್ದಾಳ ಯಾರಿಗೆ ಗೊತ್ತೈತಿ? ನಂಗಂತೂ ಗೊತ್ತಿಲ್ಲ. ಬರೀ ಜಗಳ ಮಾಡೋದು ಒಂದಾಗ ಗೊತ್ತೈತಿ ಆಕಿಗೆ. ನಾವು ಒಂದು ಮಾತಾಡೋದು 16 ಮಾತಾಡ್ತಾ. ಆಂಟಿ, ಈಗ ಕೇಳದವಳನ್ನ ನೀವು ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಹುಡುಕಿ ಹೋಗಕತ್ತಿ. ಅಯ್ಯ ಹೋಗ, ಹುಡುಕ್ ಹೋಗ. ನಿನಗೆ ನರೇದ ಮನೆಯೇನ? ಹೋಗಿ ಹುಡುಕ್ ಹೋಗು. ನೀನು ಗೈಯಲ್ಲಿದ್ದಂಗೆ ಅದಿದ್ದಿ. ನಿಮ್ಮ ಅತ್ತಿಗೂ ಒಂದು ಮರ್ಯಾದೆ ಕೊಡ್ಲಾರ್ದಂಗೆ ಮಾತಾಡ್ತಿದ್ದಿ. ಎಲ್ಲರಿಗೂ ನಮಗೂ ಹಂಗೆ ಮಾತಾಡ್ತೀನಿ ನೀನು. ನಿನಗೆ ಏನು ಬೆಲೆನೇ ಇಲ್ಲ ನಿನಗೆ. 2 ದಿನ ಆಕಿನ್ನ ಊರಿಗೆ ಕರ್ಕೊಂಡು ಹೋಗಿ ಎಲ್ಲ ನಿಂದ ಬುದ್ಧಿ ತುಂಬಿ ಕಳಿಸ್ಬಿಟ್ಟಿದ್ದಿ. ಎಲ್ಲ ನಿನ್ನಿಂದನ ಹಾಳಾಗಿದ್ದೆ ನನ್ನ ಸೊಸಿ. ಎಷ್ಟು ಸೈಲೆಂಟ್ ಇದ್ಲು ಅಂದ್ರೆ ಅಷ್ಟು ಸೈಲೆಂಟ್ ಇದ್ಲು. ನೀನು ಕರ್ಕೊಂಡು ಹೋಗೋಕ್ಕಿನ್ನ ಬಜಾರಿ ಮಾಡ್ಕೊಂಡು ಕರ್ಕೊಂಬಂದೀಯಾ? ರೀ ಆಂಟಿ, ನಾಳೆಗೆ ಬಿಗಿ ಹಿಡಿದು ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಏನು ಹಾಕಿರ ನೀವು ನನ್ನ ಕೈಯಾಗ ಗೊತ್ತಿಲ್ಲ. ಸ್ವಲ್ಪ ಬಾಯಿ ಮುತ್ರಿ. ಆಕಿನ ಹುಡುಕೊಂಬರ್ತಾನೆ ನಾನು, ಆಮೇಲೆ ಮಾತಾಡ್ತಾನೆ ನಿಮ್ಮ ಹತ್ರ. ಹೋಗು ಹುಡುಕು. ನೀನು ಮನುಷ್ಯ ಅದೇ ದನದೇ ನೀನು. ಬಾಯಿ ಮುಚ್ಕೊಂಡು ಕುತ್ಕ. ಈ ಕವಿತಾ, ಏನು ಮಾತಾಡ್ತೀಯ? ನನಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ದೊಡ್ಡವರು ಸಣ್ಣವ್ರನ್ನ ಬೆಲೆ ಇಲ್ಲ ನಿಂಗೆ. ಅವ್ರ ತವ್ರ ಮನ್ಯಾಗ ಅದನ್ನು ಹೇಳ್ಕೊಟ್ಟಿಲ್ರಿ ಆಕಿಗೆ, ಕಲಿಸಿಲ್ಲ ಆಕಿಗೆ ಅದನ್ನ. ಹಂಗೆ ಬಂದಾಳ ಆಕಿ ಹಿಂಗೆ. ನೋಡ್ರಿ ಅತ್ತೇವ್ರ, ನೀವು ನಡು ಬಾಯಿ ಹಾಕ್ಬೇಡ್ರಿ, ಸುಮ್ಮನೆ ರೀ. ನಾನು ಗೆಳತಿ ಹುಡ್ಕಬೇಕು ನಾನು ಫಸ್ಟ್ ಅರ್ಜೆಂಟಿಗೆ. ನಾನು ಗೆಳತಿ ಎಲ್ಲದ ಅಂತ ಕೇಳಕತ್ತೀನಿ, ಹೇಳವಲ್ಲಿಕ್ಕಿ. ನಿಧಾನಕ್ಕೆ ಕೇಳ, ಹೇಳ್ತಾಳ. ಅದನ್ನು ಬಿಟ್ಟು ನೀನು ಹಿಂಗೆ ಬಾಯಿ ಬಂದಂಗೆ ಮಾತಾಡೋದ? ಅತ್ತೇವ್ರ, ನಾನು ನಿಧಾನಕ್ಕೆ ಕೇಳ ಹೋಗೈತ್ರಿ. ಬಂದ ತಕ್ಷಣ ಅದನ್ನೇ ಕೇಳಿದ್ದೆ. ಸವಿತಾ ಇಲ್ಲದಾಳ್ರಿ ಆಂಟಿ, ಏನಾಯ್ತು ಮನ್ಯಾಗ ಗಲಾಟೆ ಆಗತ್ತಲ್ಲ ಅಂತ ಹೇಳಿ. ನಿನ್ನಿಂದನ ಹಾಳೆಗಳ ಅಂತಾಳ. ಅದಕ್ಕೆ ಮತ್ತೆ ನಾ ಜೋರು ಮಾಡಿದೆ. ಹೌದು, ಈಗೂ ಹೇಳ್ತಾರೆ ನೋಡಕ್ಕೆ, ನಿನ್ನಿಂದನ ಹಾಳಾಗಿರೋದು. ಎಂದು ನಿನ್ನ ಜೊತೆ ಊರಿಗೆ ಬಂದ್ಲ ಅವತ್ತಿಂದನ ಹಾಳೆಗಾಳಕ್ಕಿ, ಗೊತ್ತಾತೇನ? ಊರಿಂದ ಬಂದಾಳ ಮನೆಗೆ ಎಂದು ಸೇರ್ಯಾಳ ನೋಡು, ಅವತ್ತಿಂದ ಅಕ್ಕಿ ಬರೀ ನಮಗೆ ಎದುರುತ್ತರ ಕೊಡಕ್ಕೆ ಆಯ್ತಾಳ. ಒಂದು ನಾವು ಮಾತಾಡೋದು 10 ಮಾತಾಡ್ತಾಳೆ ಅಕ್ಕಿ. ಎಷ್ಟು ಹೊತ್ತು ಏನೋ ಮಂತ್ರ ಜಪ ಮಾಡ್ಕೊಂತಿರ್ತಾಳ, ಏನೇನೋ ಮಾಡ್ಕೊಂತಿರ್ತಾಳ. ಹುಚ್ಚರು ಥರ ಮಾತಾಡ್ತಾಳ. ಏನು ಒಂದು ಮೀನಿಂಗ್ ಇಲ್ಲ ಏನಿಲ್ಲ. ಹೊಲಕ್ಕೆ ಹೋಗಂಗಿಲ್ಲ ಅಂತ, ಅಡುಗೆ ಮಾಡಿದ್ರೆ ನಾಯಕ್ ಮಾಡಲಿ ಅಂತ, ಕೆಲಸ ಮಾಡಿದ್ರೆ ನಾಯಕ್ ಕೆಲಸ ಮಾಡ್ಬೇಕು ಅಂತ, ಡೈವರ್ಸ್ ಕೊಡ್ತೀನಿ ಅಂತ ಏನು ಮಾತಾಡ್ತಾಳ? ಹಂಗಂತೇಳಿ ಆಕಿನೇನು ಮಾಡ್ಬಿಟ್ಟು ಸಾಯ್ ಹೊಡೆದ್ಬಿಟ್ಟೆ ನೀನು? ನನಗೇನು ಅಂತ ಕರವ ಆಕಿನ ಸಾಯಸ ಅಂತದ. ಕೊಟ್ಟಿನ 4 ಖರ್ಚಿಗೆ ಕುಂತ್ಕೊಂಡ ನೋಡಲ್ಲ ಅಡುಗೆ ಮನೆ ಮೂಲ್ಯಾಗ. ಏನಂದಿ? ಹೊಡೆದಿ ನೀನು? ನಿನ್ನ ಕೈ ಸೇದ್ಲಿ. ನಿನಗೇನು ಮರೀತಾ ರೋಗ? ನೀನು ಬರಬಾರದು ರೋಗ ಬರಲಿ ನಿನಗೆ. ನಿನ್ನ ಗಂಟು ಹೇಳಿ ನಿನ್ನ ನಾಳೆ ಹಾಕತ್ಲಿ. ಅಕ್ಕಿ ಮೇಲೆ ಕೈ ಮಾಡಿದೆ. ಅವ್ರವ್ನ ಒಂದು ಬೆಟ್ಟ ಹಾಕಲಿಲ್ಲ. ಇಷ್ಟು ದಿವಸ ಆದ್ರೂ ಆಕಿನ ಅಷ್ಟು ಮುದ್ದಾಗಿ ಸಾಕ್ಯಾರ. ಆಕೆ ಮನಸ್ಸು ಸರಿ ಇಲ್ಲ. ನೀನು ಆಕಿನ ಹೊಡೆದೆ. ನೀ ಅಂತ ಹೆಂಗೆ ಸರ್ ನೀನು? ಅಕ್ಕಿ ಮನಸ್ಸು ಸರಿ ಐತೆ ಬಿಟ್ಟೈತೆ, ಅದನ್ನು ತೊಗೊಂಡು ನಾನೇನು ಮಾಡಲಿ? ನಾವು ಹೇಳಿದ ಕೆಲಸ ಮಾಡ್ಬೇಕಷ್ಟೆ.
ಆಕಿ ನಿನ್ನ ಮನೆ ಆಳಲ್ಲ, ನೀ ಹೇಳ್ದಂಗೆ ಕೆಲಸ ಮಾಡ್ಕೊಂತಿರಾಕ. ನೀ ಹೆಂಗೆ ಬಂದಿ ನೋಡು, ಆಕಿನೂ ಹಂಗೆ. ನೀ ಹೆಂಗೆ ಯಜಮಾನಿ, ಆಕಿನೂ ಈ ಮನೆಗೆ ಯಜಮಾನಿನ. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋದು ಅಭ್ಯಾಸ ಮಾಡ್ಕ್ಯ. ಹೌದು, ಮತ್ತೆ ನೀನು ಸೊಸಿನ ಮುಂದೆ ಮಾತಾಡೋಕೆ ಬಿಟ್ಟು ನೀನು ಹಿಂದೆ ನಿಂತ್ಕೊಂಡ್ರೆ ನೋಡಬಾರ್ದು. ನಾನು ಸೊಸಿನ ಮಾತಾಡ್ಬಾ ಅಂತ ಹೇಳಿ ಕರ್ಕೊಂಬಂದಿಲ್ಲ. ನಿಮ್ಮ ಮನ್ಯಾಗ ಗಲಾಟೆ ಆಗೋದು ನೋಡಿ ಓಣ್ಯಾಗ್ನವ್ರು ಅಲ್ಲಿ ಹೊರಗೆ ಏನೋ ಅವ್ರ ಮನ್ಯಾಗ ಗಲಾಟೆ ಆಕತ್ತೆ ಅಂತ ಗುಸು ಗುಸು ಪಿಸು ಪಿಸು ಶುರು ಮಾಡ್ಯಾರ. ಹಂಗೆ ನನ್ನ ಮಗ ಕೇಳಿಸ್ಕೊಂಡ ಬಂದು ಹೇಳ್ದ. ಹಂಗಾರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಷ್ಟೇ. ಮತ್ತು ನೀನು ಸೊಸಿ ಇಷ್ಟೆಲ್ಲ ಮಾತಾಡಕತ್ತಾಳ, ಸುಮ್ಮನಿರ ಅಂತ ಹೇಳ್ಬಾರ್ದೆ ನೀನು? ಇದ್ರಾಗ ಅಕ್ಕಿದೇನಾದ್ರು ತಪ್ಪು ಕಂಡಿದ್ರೆ ನಾನು ಸುಮ್ಮನಿರ ಅಂತ ಹೇಳ್ತಿದ್ನೇನು. ಅಕ್ಕಿದೇನು ತಪ್ಪು ಕಾಣವಲ್ತು ನನಗೆ. ಅದಾಗೂ ನೀನು ಸವಿತಾಗ ಹಂಗೆ ಹೊಡಿಬಾರ್ದಾಗಿತ್ತು. ಅದು ನಿನ್ನ ತಪ್ಪು ಐತಿ, ನೀನು ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು. ಅತ್ತಿ ಸೊಸಿ ಸೇರಿ ಇವತ್ತು ನನ್ನ ಜೊತೆ ಜಗಳ ಮಾಡಕ್ಕೆ ಬಂದಿರಿ ನೀವು, ನಂಗೆ ಗೊತ್ತೈತಿ. ನೋಡು, ನೀನು ತಪ್ಪು ತಿಳ್ಕೊಳಕತ್ತಿ. ಸ್ವಲ್ಪ ನೀ ಯೋಚನೆ ಮಾಡು. ನೀನು ಸಿಟ್ಟಿನಾಗದಿ, ಆಮೇಲೆ ಯೋಚನೆ ಮಾಡಿ ಮಾತಾಡು ಸುಧಾರಿಸ್ಕೊಂಡು. ಅವಾಗ ನಿಂಗೆ ಗೊತ್ತಾಕತಿ ಏನು ಸುಧಾರಿಸ್ಕೊಂಡು ಮಾತಾಡ್ಬೇಕಾ, ಏನು ಕತೆನ ಏನು ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಎಂದು ಊರಿಗೆ ಹೋಗಿ ಬಂದಾಳ ನೋಡು. ಅವಾಗಿಂದ ನಮ್ದು ಮನ್ಯಾಗಿಂದ ಒಂದು ಮಾತು ಕೇಳಂಗಿಲ್ಲಕ್ಕೆ. ಒಂದೇ ಒಂದು ಮಾತು ಕೇಳಿದ್ರೆ ಬೇಜಾರಾಗಂಗಿಲ್ಲ, ಗೊತ್ತೇನು? ಒಂದು ಮಾತು ಕೇಳಂಗಿಲ್ಲ. ಏನಾರ ಹೇಳು ಅಡ್ಡ ದಡ್ಡಿ ಮಾತಾಡ್ತಾಳೆ. ಹಂಗಾರೆ ನೀನು ಸೊಸಿ ಕಲಿಸ್ಕೊಟ್ಟಾಳ ಏನಿಲ್ಲ ಇದನ್ನಷ್ಟು. ನೀನು ಸೊಸಿ ಹೆಂಗೆ ಮಾತಾಡ್ತಾಳೆ ನಿನಗೆ ಹಂಗೆ ಮಾತಾಡ್ತಾಳೈತಿ. ನನಗೆ ಒಂದು ಹೊಲಕ್ಕೆ ಬುದ್ಧಿ ಕಟ್ಕೊಂಡು ಹೋಗಂದೇನು ಬೆಳಗ್ಗೆ ಏನಂದ್ರೂ ಹೋಗಂಗಿಲ್ಲ. ನಾ ಯಾಕೆ ಹೋಗಂಗಿಲ್ಲ. ನಿನ್ನ ಮಗನ ಕಳಿಸ್ತು, ನೀನು ಹೋಗು ಅಂತ. ಹಂಗಾರೆ ಅವ ಅಂಗಡಿ ಬಿಟ್ಟು ಹೊಲಕ್ಕೆ ಹೋಗ್ಬೇಕೇನು ದುಡಿಯವ? ಇಲ್ಲೇ ನೀವು ನನ್ನ ಹತ್ರ ಮಾತಾಡ್ರಿ. ನೀವು ನನ್ನ ಮೇಲೆ ನೀವು ದೂರ ಹೊರಿಸ್ತಾ ಇರೋದು. ನಾನು ನಿಮ್ಮ ಸೊಸಿಗೆ ಏನೂ ಕಲಿಸ್ಕೊಟ್ಟಿಲ್ಲ. ಚಲೋ ತಂಗ ಜೀವನ ಮಾಡುವ ಸುಧಾರಿಸ್ಕೊಂಡು ಅಂತ ಹೇಳ್ತೇವೆ. ಇನ್ನೂ ಗೊತ್ತಾನ ನಮ್ಗೆ ಮನೆ ಹಾಳು ಮಾಡೋ ಬುದ್ಧಿ ಇಲ್ಲ. ಗೊತ್ತಾತ? ನಿನ್ನ ಮಗ ಏನು ದುಡಿತಾನಲ್ಲ ನಮಗೆ ಗೊತ್ತಿಲ್ಲ. ಅಂಗಡಿಯಾಗ ಹೋಗಿ ಒಂದು ಕುಬಸ ಹೊಲ್ದಾನೇನ ಆದಿತ್ತೇನ ಚಲೋ ಕಡೆ ಕೆಲಸ ಹುಡುಕಿ ಬರ್ದಾನ. ಹೊಲಕ್ಕೆ ಹೋಗಂದಿದ್ದು ಏನು ತಪ್ಪೈತಿ? ಅಕ್ಕಿ ಈಗ ಆಗಂಗಿಲ್ಲ ಹೇಳ್ಯಾಳ ಹೊಲಕ್ಕೆ ಹೋಗಂತೇಳಿ. ಹೌದು, ಗಣಮಗದನ ಹೋಗ್ಬೇಕು ಹೊಲಕ್ಕೆ. ಬೆಳಗ ಮುಂಚೆ ಎದ್ದು ಹೊಲಕ್ಕೆ ಹೋಗಿ ಮಧ್ಯಾಹ್ನ ಮೇಲೆ ಅಂಗಡಿ ತೆಗಿಲಿ, ಯಾರು ಬೇಡ ಅಂತಾರ. ಒಪ್ಪತ್ತು ಅಲ್ಲಿ ಕೆಲಸ ಒಪ್ಪತ್ತು ಇಲ್ಲಿ ಕೆಲಸ ಮಾಡ್ಕೋಬೇಕು. ಯಾರು ತಪ್ಪು ಹೇಳಿದ್ರೆ ಯಾರದ ಅಕ್ಕಿ ಏನು ತಪ್ಪು ಹೇಳಿದ್ಲ? ಇದನ್ನು ಹೌದ್ವಾ? ಅಕ್ಕಿ ತಪ್ಪು ಹೇಳಿಲ್ಲ. ನೀನು ಅಕ್ಕಿ ಗೆಳುತ್ತಲ್ಲ, ಅಕ್ಕಿ ಪರವಾದೇ ವಹಿಸ್ಕೊಂಡು ಮಾತಾಡ್ತಿ. ನಿಮಗೆ ನಾವೇನು ಹೇಳಿದ್ರು ತಪ್ಪ. ಒಳ್ಳೇದು ಹೇಳಂಗಲ್ವ ನಾವು, ಕೆಟ್ಟದ್ದು ಹೇಳ್ತೀವಿ. ಇಡೀ ಊರ ಮಂದಿಗೆಲ್ಲ ಆಚಾರ ಹೇಳಿ ಬರ್ತೀವಿ ನಾವು. ನೀವು ನಮಗೆ ಬತ್ತಿ ಇಡ್ತೀರಿ. ನೀವು ಸಾಮಾನ್ಯ ಇಲ್ಲ ನೀವಿಬ್ರು. ಸಾಮಾನ್ಯ ಇದಾವೆ, ಜೋರದವೆ, ಸಣ್ಣಗದವೆ, ಅದೆಲ್ಲ ಬಿಡು. ಈಗ ಅಕ್ಕಿ ಎಲ್ಲದಾಳ ಅದನ್ನ ಹೇಳು. ಇನ್ನು ಏನೋ ಕರ್ಕೊಂಬರ್ತೀಯ, ನಾನು ಹುಡುಕ್ಯಂಡು ಹೋಗ್ಬೇಕು. ಏನು ಹೊಡೆದು ಯಾವ ಮೂಲೆ ಕೂರಿಸಿದೇಕಿನ, ಏನು ಜೀವನ ತೆಗೆದು ಬಿಡ್ತೀಯ, ಏನು ಒಂದು ಗೊತ್ತಾಗೋಲ್ತು. ಎಲ್ಲದಾಳ ಹೇಳಂದ್ರೆ ಅದನ್ನು ಹೇಳುವಲ್ಲಿ. ಅಡುಗೆ ಮನೆಯಾಗ ಬಿದ್ದಾಳ ಅಂತಿದ್ದಿ. ಅಡುಗೆ ಮನೆಯಾಗ ಹೋಗಿ ಸುದ್ದಿ ನೋಡ್ಕೊಂಬಂದ, ಅಲ್ಲೆಲ್ಲೂ ಇಲ್ಲ ಅಕ್ಕಿ. ನೀವು ಹುಡುಕ್ತಾರೆ ಏನಿಲ್ಲಕ್ಕಿನ, ನೀ ಅಕ್ಕಿ ಗೆಳುತ್ತಲ್ಲ, ಹೋಗು ಹುಡುಕ್ ಹೋಗು. ಹುಡುಕಿ ಏನಾಯ್ತು, ಎಲ್ಲದಾಳ, ಏನಾಗೈತಿ, ಹೆಂಗೆ ಹೊಡೆದನಿ, ಯಾರ್ಯಾರನ್ನ ಕರೆಸ್ತಾಳ, ನೀ ಯಾರ್ಯಾರನ್ನ ಕರೆಸ್ತಿದಿ, ಅಷ್ಟು ನೀವಿಬ್ರು ಕೂಡಿ ಮಾತಾಡ್ಕೊಳ್ರಿ. ಹೋಗಿ ಹುಡುಕೋಗು. ನನಗೇನು ಹೇರ್ಗಟ್ಟೈತಿ ಅಕ್ಕಿನ ಹುಡುಕಿ ನೀನು ಮುಂತಂದು ನಿಲ್ಸ ಅಂತದು. ಮತ್ತೆ ಇದಕ್ಕೇನು ಹೇಳ್ಬೇಕ ನಿನಗೆ? ಮನುಷ್ಯನ ದನಾನ ಅಂತ ಹೇಳಿ ಮತ್ತೆ ಹೇಳಾರ್ದ ಬಿಡ್ತೇವೆ ನಿನಗೆ? ನೀನು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ ಬಿಡು. ನೀನು ಹೆಂಗ್ಸಿ ಏನು ಹೆಂಗ್ಸಿದ್ಯಾ ನೀನು? ಕವಿತಾ, ಸ್ವಲ್ಪ ನಾಳೆಗಿನ ಬಿಗಿ ಹಿಡಿದು ಮಾತಾಡ. ವಯಸ್ಸಿನಾಗ ನಿನ್ಕಿಂತ ದೊಡ್ಡ ಕದಾಳಕ್ಕಿ. ನಾಳೆಗೆ ಬಿಗಿ ಹಿಡಿದು ಮಾತಾಡ್ತೇನು? ಕಪಾಳಕ್ಕೆ ಅಡ್ಕೊಡ್ಲೆ, ಬಾಯಿಗೆ ಬಂದಂಗ ಮಾತಾಡ್ತೀಯಲ್ಲ. ಅತ್ತಿಯವ್ರ, ಅಕ್ಕಿ ಅಷ್ಟೆಲ್ಲ ಮಾತಾಡಕತ್ತಾಳ, ನೀವು ಅಕ್ಕಿ ಒಂದು ಮಾತು ಬೈವಲ್ರಿ ಅಲ್ಲ. ಹಂಗಾರೆ ನನ್ನ ಗೆಳತಿ ಏನಾದ್ಲ ಅನ್ನೋದು ನನಗೆ ಗೊತ್ತಾಗಬೇಕಪ್ಪ. ನನಗೆ ಗೊತ್ತಂತ ನನಗಂತೂ ಈಗ ಏನು ಮಾಡಲಿ ಅನ್ಸ್ಬಿಟ್ಟಕ್ಕಿ. ನನಗೆ ಅಷ್ಟು ಸಿಟ್ಟು ಬರಾಕತ್ತೆ. ಆಕಿ ಮೆಂಟಲಿ ಸರಿ ಇಲ್ರಿ. ಆಕಿಗೆ ಸ್ವಲ್ಪ ಮಾನಸಿಕವಾಗಿ ಭಾರಿ ಬೇಜಾರು ಮಾಡ್ಕೊಂಬಿಟ್ಟಾಳ ಆಕಿ. ಅತ್ತಿಯವ್ರ, ನೀವು ಆಕಿನ ಕೇಳ್ರಿ, ಏನಾಯ್ತು, ಎಲ್ಲಿ ಹೋಗ್ಯಾಳಕಿ, ಈಕಿ ಏನು ಮಾಡಿದ್ಲಕ್ಕಿನ ನೀವು ಕೇಳ್ರಿ, ಹೇಳ್ರಿ. ಹಂಗಾರೆ ಅಲ್ಲ, ಆಕಿ ಅಷ್ಟು ಸರಿ ಕೇಳಾಕತ್ತಾಳ, ಹೇಳ್ಬಾರ್ದನ ಹಂಗಾರೆ ಎಲ್ಲಿ ಹೋಗ್ಯಾಳಕಿ ಅಂತ ಹೇಳಿ. ನೀನು ಹಂಗ ಮಾಡ್ತೀನಿ ನೋಡು. ನೀನು ಸೊಸಿ ಹೋಗ್ಬೇಕಿಗೆ ಏನು ಹಠ ಇರೋದು? ನನಗೂ ಹಠ ಐತೆ. ಅಕ್ಕಿ ಎಲ್ಲಿ ಹೋಗ್ಯಾಳ ಅಂದ್ರೆ ನಂಗೇನು ಗೊತ್ತೈತಿ? ನಾನಂತೂ ಹೊಡೆದಾಗ ಅಡುಗೆ ಮನೆಯಾಗಿದ್ಲಕ್ಕೆ ಅಷ್ಟ. ನಾ ಅಡುಗೆ ಮನೆಯಾಗ ಎರಡು ಹೊಡೆತ ಹೊಡೆದಾನಿ, ಹೊರಗೆ ಬಂದು ಕುತ್ಕೊಂಡೇನಿ. ಅಕ್ಕಿ ಎಲ್ಲಿ ಹೋದ್ಲು, ಎಲ್ಲಿ ಬಿಟ್ಟಾಳ, ನಂಗೆ ಒಂದೂ ಗೊತ್ತಿಲ್ಲ ನೋಡು. ಏನಂದಿ? ಗೊತ್ತಿಲ್ಲ. ಏನೋ ಮಾಡಿದ್ ಬಿಡ ನೀ ಆಕಿನ. ಅಯ್ಯೋ ಜಲಮಾನ ತೆಗದೇನೋ ಯವ್ವ, ಇನ್ನೆಲ್ಲಿ ಹುಡುಕ್ಲಿ ಆಕಿನ ನಾನು? ಸುದ್ಯ ನಡೀಲ, ಹೊಲದ ಬದಿಗೆ, ಕೆರೆ ಬದಿಗೆ, ಕಾಲೇವು ಎಲ್ಲ ನೋಡ್ಕೊಂಬರ ನಡಿಲ್ಲ. ಮನ್ಯಾಗೂ ಇಲ್ಲ, ಎಲ್ಲಿ ಹೋದ್ಲ ಇನ್ನು ನಡಿಲ್ಲ ಮರಯ್ಯ. ಅದಕ್ಕೆ ನಂಗೆ ಯಾಕೆ ಹೆದ್ರಿಕೆ ಆಗತ್ತದ್ರಿ. ಪೊಲೀಸ್ ಗಿಲಿಸಿ ಕಂಪ್ಲೇಂಟ್ ಕೊಡೋದು ಒಳ್ಳೇದೇನ? ಯಾಕಂದ್ರೆ ಮನೆ ತುಂಬ ನಾ ಹುಡುಕಿ ಬಂದೇನ್ರಿ ನೀವು ಜಗಳ ಮಾಡೋ ಹೊತ್ತಿನಾಗ. ಅದಕ್ಕೆ ಆಕೆ ಎಲ್ಲೂ ಕಾಣಲಿಲ್ಲ ರೀ ಸವಿತಕ್ಕ. ಏನೋ ನಂಗೆ ಭಾರಿ ಹೆದರಿಕೆ ಆಗ್ತೈತ್ರಿ ಈ ಕಂಪ್ಲೇಂಟ್ ಕೊಡೋದು. ಏನೋ ಪೊಲೀಸರಿಗೆ ಏನಾರ ವ್ಯವಸ್ಥೆ ಬೇರೆ ಮಾಡ್ಬೇಕ್ರಿ. ಏನಂದಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಪೊಲೀಸ್ ಗಿಲೀಸ್ ಸುದ್ದಿ ಹೋದೆ ಅಂದ್ರೆ ಮತ್ತೆ ನಾನು ಮನುಷ್ಯನ ಆಗಿರಂಗಿಲ್ಲ ನೋಡಿ. ಹೇಳೇನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾವ. ಪೊಲೀಸ್ ನಮ್ಮ ಮನೆಗೆ ಪೊಲೀಸರು ಮೆಟ್ಟಗಾಲ ಹತ್ತಂಗಿಲ್ಲ, ಗೊತ್ತಾತನ? ಬಾ 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 ಬಾ, ನನ್ನ ಪರ್ಮಿಷನ್ ಇಲ್ಲದೆ ನಮ್ಮ ಮನೆಗೆ ಪೊಲೀಸರನ್ನ ಕರೆಸ್ತಾನಂತೇವ. ಹುಡ್ಕಾಕತ್ತಿಲ್ಲ ಬಿಡ. ಮತ್ತೆ ನೀ ಹೊಡೆತ ಹುಡುದಕ್ಕೆ ಹೋಗಿ ಏನ್ರಿ ದಲ್ವಾ ಗಿಲ್ವಾ ತಕೊಂಡ್ಲ ಅಂದ್ರೆ ನೀನು ಹಾಕೊಂಡಿ ಅಂತೇಳಿ ಬರ್ತದೆ ನೋಡಿ ನಿನ್ನ ಮೇಲೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಬಿಡು, ಹುಡುಕ್ಲಿ.
ಕೆಲಸ ಆಗ್ಬೇಕು ಭೂಮಿಗೆ ಒಜ್ಜಾಯಿ ಭಾರಾಗಿ ನಿಂತ್ಕೊಂಡಾಕಿ ಆಕಿ ಸಾಯ್ತಾಳನ ಯಾರ ಕೊಂತಾಳ ಆಕಿ ಯಾರ್ದಾರ ಜೀವ ತಗೊಂಡಾಳ ಆಕಿ ಏನು ಸಾಯ್ತಾಳ ಹೋಗು ಬೆಳಗಿಂದ ಸಂಜೆವರೆಗೂ ನಮ್ಮ ಜೀವ ಹರಿತಾಳ ತಾಯಿ ಮಗಂದು ಆಕಿ ಸಾಯ್ತಾಳ ರಾಕ್ಷಸ ಇದ್ದಂಗದಾಳ ಆಕಿ ಏನಾದ್ರು ಸಿಗಲಿಲ್ಲ ಅಂದ್ರೆ ಮತ್ತೆ ನಿನ್ನ ಜೀವನ ತೆಗಿತೇನೆ ನಾನು ನೋಡು ಮತ್ತೆ